ಮತ್ತೊಮ್ಮೆ ಎಲ್ಲರ ಜೀವನದಲ್ಲಿ ಆಟ ಆಡ್ತಿದೆ, ನಮ್ಮೆಲ್ಲರ ಬದುಕನ್ನು ಬೀದಿಗೆ ತಂದಿದೆ ಅಂತ 1242 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನಿರೀಕ್ಷೆ ಮಾಡ್ತಿರುವಂಥ ಅಭ್ಯರ್ಥಿಗಳ ಆಕ್ರೋಶ ಹಾಗೂ ಬೇಸರವಾಗಿದೆ. ನಾನು ಈ ಸದ್ಯ ಆ ಅಭ್ಯರ್ಥಿಗಳು ಎಲ್ಲಿ ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿದ್ದೇನೆ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ನ ಆವರಣದಲ್ಲಿ ನೋಡ್ಬೋದು, ಕ್ಯಾಮ್ರಾ ಪರ್ಸನ್ ಅಜಯ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಕಳೆದ 2021ರಿಂದ ಇಲ್ಲಿಯವರೆಗೂ ನೇಮಕಾತಿ ಆದೇಶ ಆಗಿದ್ರೂ ಕೂಡ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳದ ಅಥವಾ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಲು ಬೇಕಾದ ವ್ಯವಸ್ಥೆಯನ್ನು ಮಾಡದ ಕೆಇಎ ವಿರುದ್ಧ ಮೌನವಾಗಿ ಪ್ರತಿಭಟನೆ ಮಾಡ್ತಿರೋವಂಥದ್ದು. ಮತ್ತೊಂದು ಅಂಶ ಗಮನಿಸಬೇಕು, ಸಣ್ಣ ಮಗುವನ್ನು ಕೂಡ ಕರೆತಂದು ಇಲ್ಲಿ ಪ್ರತಿಭಟನೆಯಲ್ಲಿ ತಾಯಿಯೊಬ್ಬರು ಭಾಗಿಯಾಗಿರುವಂಥದ್ದು. ಇದು ಕೇವಲ ಒಬ್ಬಿಬ್ಬರ ಮಾತಲ್ಲ, 1242 ಅಭ್ಯರ್ಥಿಗಳು ಇಲ್ಲಿರುವಂಥದ್ದು ಗಂಟು ಮುಟ್ಟೆ ಸಮೇತ ಬಂದಿದ್ದಾರೆ. ಮೌನದಿಂದ ಶಿಕ್ಷಿತರಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದು ಯಾರ ಕಿವಿಗೆ ಯಾರ ಕಣ್ಣಿಗೂ ಬೀಳೋದಿಲ್ವಾ ಅನ್ನೋದು ಇವರ ಪ್ರಶ್ನೆ ಆಗಿರುವಂಥದ್ದು. ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಒಂದಿಷ್ಟು ನೇಮಕಾತಿ ಪತ್ರಗಳಿರ್ಬೋದು, ಖಾಲಿ ಚೀಟಿಗಳಿರ್ಬೋದು, ಅದನ್ನು ಕೂಡ ತಂದಿರುವಂಥದ್ದು. ಬ್ಯಾಗನ್ನು ತೋರಿಸ್ತಾ ಇದ್ದಾರೆ, ನಾವು ಇಲ್ಲೇ ಮೊಕಮ್ಮನ್ನು ಹೂಡ್ತೇವೆ, ನ್ಯಾಯ ಸಿಗೋರ್ಗೂ ಕದಲೋದಿಲ್ಲ ಅಂತ. ಇಲ್ಲಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಮಾತಾಡಿಸ್ತೇನೆ, ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, 2021ರಲ್ಲಿ ನೇಮಕಾತಿ ಆದೇಶ ಆಯಿತು, ಅಲ್ಲಿಂದ ಇಲ್ಲಿವರೆಗೂ 3 ವರ್ಷ ಆಯಿತು, ಯಾಕೆ ಡಿಲೇ, ಏನು ಹೇಳ್ತಾ ಇದ್ದಾರೆ? ಸರ್, ಆ್ಯಕ್ಚುಲಿ 2021ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದು, 2022ಅಲ್ಲಿ ಎಕ್ಸಾಮಿನೇಷನ್ ಮಾಡಿದರು. ಅದಾದಮೇಲೆ ರಿಸಲ್ಟ್ ಎಲ್ಲ ಕೊಟ್ಟಾದಮೇಲೆ KEA ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಇಡಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಕಳಿಸಿ ಆದಮೇಲೆ ಇವರು ವೆರಿಫಿಕೇಷನ್ಗೆಲ್ಲ ಕರೆದಿದ್ದಾರೆ. ವೆರಿಫಿಕೇಷನ್ ಎಲ್ಲ ಮಾಡಿ ಮುಗಿದಿದ್ರು, ಇನ್ನು ಗೆಜೆಟ್ ಹೊರಡಿಸಿ ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಈಗ ಶಿಕ್ಷಕರನ್ನ ಸರ್ಕಾರ ಏನು ಕಾರಣಕ್ಕಾಗಿ ಅಪಾಯಿಂಟ್ ಮಾಡುತ್ತೆ? ವಿದ್ಯಾರ್ಥಿಗಳನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗಬೇಕು, ಮತ್ತು ಅವರ ಜೀವನನ ನಾವು ಭರ್ತಿ ಮಾಡಬೇಕು, ಒಂದು ಒಳ್ಳೆ ರೀತಿ ಏನೋ ಸಾಧಕರಾಗಿ ಮಾಡಲಿಕ್ಕೆ. ಬಟ್ ನಮ್ಮ ಪೇಪರೇ ಖಾಲಿಯಾಗಿದೆ, ಅಂದರೆ ಆರ್ಡ್ರ್ ಇಲ್ಲ, ನಮ್ಮ ಜೀವನದೇ ಖಾಲಿಯಾಗಿದೆ. ಎಂತಾಗಿದೆ ಅಂದರೆ ನಮ್ಮ ನಾಯಿ ಪಾಡಿಗಿಂತನೂ ಕೀಳಾಗ್ಬಿಟ್ಟಿದೆ. ಇವತ್ತು ಕೇಳಿದ್ರೆ ಏನು ಉತ್ತರ ಅಂತಂದರೆ, ಈಗ ನಾಲ್ಕಾರು ರೀಸನ್ಸ್ಗಳು ಹೇಳ್ತಾರೆ. ಏನಂತಂದರೆ, ಮೊದಲು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದರು. ಈ ಹಿಂದೆ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡ ಥ್ರೂಟ್ ದಿ ಡೇ ಸ್ಟ್ರೈಕ್ ಮಾಡಿದ್ವಿ. ಅದಾದಮೇಲೆ ಇದೇ ಆಫೀಸರ್ಸು ಫ್ರೀಡಮ್ ಪಾರ್ಕಿಗೆ ಬಂದು ಎಂಥದ್ದು ಕೋಡ್ ಆಫ್ ಕಂಡಕ್ಟ್ ಆದ ತಕ್ಷಣ ನಿಮಗೆ ಆದೇಶ ಪ್ರತಿ ಕೊಡ್ತೀವಿ ಅಂತ ಹೇಳಿದರು. ಕೋಡ್ ಆಫ್ ಕಂಡಕ್ಟ್ ಆಯಿತು, ನಾವು ಇವತ್ತಿಲ್ಲಿ ಬಂದು ಕೂತಿದ್ದೀವಿ. ಇವತ್ತು ಸೀನಿಯರ್ಸ್ದು ಟ್ರಾನ್ಸ್ಫರ್ಸ್ ಆಗಬೇಕು, ಮತ್ತು ಇನ್ನೊಂದೇನೋ ಒಪಿನಿಯನ್ ಬರಬೇಕು. 4 ಅವ್ರ ಹತ್ರ ಸಿದ್ಧ ಉತ್ತರಗಳಿದೆ. ಬಟ್ ನಮ್ಮ ಹತ್ರ ಸಿದ್ಧ ಉತ್ತರ ಅಂದರೆ ಒಂದೇ, ನಾವು ಆರ್ಡರ್ ಕಾಪಿ ತಗೊಂಡು ಮನೆಗೆ ಹೋಗಬೇಕು. ಒಂದು ಕಡೆ ಮಕ್ಕಳ ಬಾಳನ್ನು ಶಿಕ್ಷಕರು ರೂಪಿಸ್ತಾರೆ ಅಂತಾರೆ, ಆದರೆ ಈ ಶಿಕ್ಷಕರ ಬಾಳೆ ಈ ಸದ್ಯದ ಮಟ್ಟಿಗೆ ಖಾಲಿ ಹಾಳೆ ಥರ ಇದೆ. ನಾನು ಇವ್ರನ್ನ ಮಾತಾಡಿಸ್ಲೇಬೇಕು, ಯಾಕಂದರೆ ನನ್ನ ಪ್ರಕಾರ ಇವರಿಗೆ ನೇಮಕಾತಿ ಅಥವಾ ಎಕ್ಸಾಮ್ ಬರೆದಾಗ ಮಕ್ಕಳು ಆಗಿರಲಿಲ್ಲ. ಈಗ ಆ ಮಗುನೂ ಕರ್ಕೊಂಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಜಾನ ನಾನು ಅನ್ಕೊಂಡಿರೋದು? ಹೌದು ಸರ್. ಏನಾಯಿತು ಸರ್? ಇನ್ನೂ ತನಕ 3 ವರ್ಷ ಆಯಿತು ಸರ್, ಇನ್ನೂ ತನಕ ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಈಗ ಕೇಳಿದರೆ ಕೊಡ್ತೀವಿ, ಟ್ರಾನ್ಸ್ಫರ್ ಆಗಬೇಕು, ಇನ್ನೊಂದು ಜೋನ್ ಶಿಫ್ಟಿಂಗ್ ಆಗಬೇಕು ಎಲ್ಲ ಹೇಳ್ತಿದ್ದಾರೆ. ಈಗ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸರ್. ಸುಮ್ಮನೆ ಕುಂತ್ರೆ ಏನೂ ಆಗಲ್ಲ ಅಂತ ಇಲ್ಲಿ ಬಂದು ಮೌನವಾಗಿ ಪ್ರತಿಭಟನೆ ಮಾಡ್ಬೇಕಂತ ಇಲ್ಲಿ ಬಂದಿದ್ದೀವಿ ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು. ಜನರ ಜೊತೆಗೆ ಇವರು ಕೂಡ ಸೇರಿದ್ದಾರೆ. ಅಲ್ಲಿಗೆ ನಮ್ಮ ವ್ಯವಸ್ಥೆ ಮಕ್ಕಳನ್ನು ಕೂಡ ನಮ್ಮ ಪ್ರತಿಭಟನೆಯಲ್ಲಿ ಭಾಗಿ ಮಾಡುವಂತ ಮಾಡಿದೆ ಅನಿಸ್ತಾ ಇದೆಯಾ? ಹೌದು ಸರ್, ಹಾಗೆ ಆಗಿದೆ ಸರ್. ನಾವು ಈಗ ಇದು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ಸರ್. ಈಗ ಮಂಡ್ಯದಿಂದ ಒಂದಿಷ್ಟು ಜನ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ನಾನು ಉತ್ತರ ಕನ್ನಡದಿಂದ ಬಂದಿದ್ದೀನಿ. ಕೆಲಸ ಬಿಟ್ಟು ಈಗ 3 ವರ್ಷ ಆಯಿತು ಸರ್. ನಾನು ಈಗ ಇದು ಆಗಿದೆ ಅಂತ ಹೇಳಿ ಬೇರೆ ಕಡೆ ಜಾಯಿನ್ ಆಗಿಲ್ಲ ಸರ್, ಹಾಗೆ ಇದ್ದೀನಿ, ನಿರುದ್ಯೋಗಿ ಆಗಿದ್ದೀವಿ. ಈಗ ಬಹಳಷ್ಟು ಜನ ಜಾಬ್ ಬಿಟ್ಟು ಕೂತಿದ್ದಾರೆ ಸರ್. ಅದೇ ಸರ್, ಈಗ ಸೆಟ್ ಆಗಬೇಕಂದ್ರು, PhD ಆಗಬೇಕಂದ್ರು ಎಲ್ಲ ಮಾಡಿಕೊಂಡು ಈಗ ಮನೇಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಸರ್. ನಮ್ಮದು ಎಲ್ಲ ಓದಿ ಏನೂ ಇಲ್ಲ ಸರ್. ಈಗ ಇದನ್ನು ಎಕ್ಸಾಮ್ ಪಾಸ್ ಮಾಡಬೇಕಂದ್ರು ಸರ್, ಇದು ಪಾಸ್ ಮಾಡಾಯಿತು, ಇನ್ನೂ ಜಾಬೇ ಇಲ್ಲ. ಇಲ್ಲಿ ಪ್ರಮುಖವಾದ ವಿಚಾರ ಮತ್ತೊಂದೇನಂದ್ರೆ, ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಅಂತ ತಾಯಿ ತಂದೆಯರು, ಪೋಷಕರಾಗಿರ್ಬೋದು, ಶಿಕ್ಷಕರು ಹೇಳ್ತಾರೆ. ಆದರೆ ಇಲ್ಲಿ ಚೆನ್ನಾಗಿ ಓದಿರೋಂಥ ಇಷ್ಟು ಜನ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಮುಂದೆ ಕೂತಾಗ ಈ ಮಾತಿಗೆ ತದ್ವಿರುದ್ಧವಾದ ಸಿದ್ಧಾಂತವನ್ನು ಸರ್ಕಾರ ಆಗಿರ್ಬೋದು, ಇಲಾಖೆಗಳು ತೋರಿಸ್ತಾ ಇದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇವರಿಗೆ ನ್ಯಾಯ ಯಾವಾಗ ಯಾರು ಕಲ್ಪಿಸ್ತಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗಿದೆ, KEA ಉತ್ತರ ನೀಡಬೇಕಾಗಿದೆ. ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಅಭಿಷೇಕ್ BV, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ